ನಗರ ಠಾಣೆ ಪೊಲೀಸರ ಕಾರ್ಯಾಚರಣೆ. ಕಳ್ಳರ ಬಂಧನ. 31.87 ಗ್ರಾಂ ಬಂಗಾರ, 20 ಬೈಕ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ಭೇದಿಸಿದ್ದಾರೆ. ಹೌದು, ನಗರದಲ್ಲಿ ಜೂನ್ 11ರಂದು ಬೆಳಗ್ಗೆ 6 ಗಂಟೆಗೆ ಮಹಿಳೆಯ ಬಂಗಾರದ ಸರವನ್ನು ಕಸಿದುಕೊಂಡು ಪರಾರಿಯಾಗಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಇನ್ನು ನಗರದಲ್ಲಿ ಬಂಗಾರದ ಸರಗಳ್ಳತನ ಪ್ರಕರಣವನ್ನು ಬೆನ್ನತ್ತಿದ್ದ ಪೊಲೀಸರು ಆರೋಪಿಗಳಾದಂತಹ ಆರಿಫ್ ತಂದೆ ಅಬ್ದುಲ್ ರೆಹಮಾನ್ 23 ವರ್ಷದ, ಹಣ್ಣಿನ ವ್ಯಾಪಾರ, ವಾರ್ಡ್ ನಂಬರ್ 22 ಗಪೂರ್ಗಿರಣಿ ಹತ್ತಿರ ಮೆಹಬೂಬ್ ಕಾಲೋನಿ ಸಿಂಧನೂರಿನಲ್ಲಿ ವಾಸವಾಗಿದ್ದರು. ಇನ್ನು ಸಿದ್ದರಾಮಪ್ಪ ತಂದೆ ಅಯ್ಯಣ್ಣ 20 ವರ್ಷ, ನಾಯಕ ಹೋಟೆಲ್ನಲ್ಲಿ ಕೆಲಸ, ಆನಂದ ಹೆಗ್ಡೆ ಶಾಲೆ ಹತ್ತಿರ ಆದರ್ಶ್ ಕಾಲೋನಿ ಸಿಂಧನೂರು ಸೇರಿದಂತೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ದಸ್ತಗಿರಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ಭೇದನೆ ಮಾಡಿದ್ದಾರೆ. ಇನ್ನು ಆರೋಪಿಗಳಿಂದ ಒಟ್ಟು 31.87 ಗ್ರಾಂ ಬಂಗಾರ ಹಾಗೂ ಸಿಂಧನೂರು ನಗರದಲ್ಲಿ ಕಳೆದಂತಹ 6 ತಿಂಗಳಿಂದ ಕಳ್ಳತನವಾಗುತ್ತಿದ್ದಂತಹ 19 ಮೋಟಾರ್ ಸೈಕಲ್ಗಳು ಮತ್ತು ಸರಗಳ್ಳತನ ಮಾಡುವುದಕ್ಕೆ ಉಪಯೋಗಿಸಿದ ಒಂದು ಸ್ಕೂಟಿ ವಾಹನ ಸೇರಿ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಒಟ್ಟು ಮೌಲ್ಯ 16,35,000 ರೂಪಾಯಿ ಜಪ್ತಿ ಮಾಡಿಕೊಂಡು ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇನ್ನು ಡಿವೈಎಸ್ಪಿ ಬಿಎಸ್ ತಳವಾರ್, ನಗರ ಠಾಣಾ ಪಿಐ ದುರ್ಗಪ್ಪ ಡಿ ನೇತೃತ್ವದ ವಿಶೇಷ ತಂಡವೊಂದು ರಚನೆ ಮಾಡಿ ಕಳ್ಳರನ್ನು ಪತ್ತೆ ಹಚ್ಚಿದಂತಹ ಕಾರ್ಯವನ್ನು ಎಸ್ಪಿ ರಾಯಚೂರು ಹಾಗೂ ಹೆಚ್ಚುವರಿ ಎಸ್ಪಿ ಇವರು ಶ್ಲಾಘನೆ ಮಾಡಿದ್ದಾರೆ. ದಿನಾಂಕ 11/6/2025 ಬೆಳಿಗ್ಗೆ 6 ಗಂಟೆಗೆ MB ಕಾಲೋನಿಯಲ್ಲಿ ಮಹಿಳೆ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಲ್ಲಿ ಬೇಕ್ರಿ ಇರ್ತದೆ. ಬೇಕ್ರಿ ಪಕ್ಕಕ್ಕೆ ಅವರೊಂದು ಸಣ್ಣ ಹೋಟ್ಲ್ ಇರ್ತದೆ. ದಿನ ಅದನ್ನು ಅವರು ಇಡ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಆ ಹೋಟೆಲ್ನ ಪ್ರಾರಂಭ ಮಾಡಲಿಕ್ಕೆ ಬೆಳಗ್ಗೆ ಹೋಗ್ತಾರೆ. ಹೋಗುವಾಗ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲೇ ಆ ಪಕ್ಕಕ್ಕೆ ಮನೆ ಇದೆ, ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಮ್ಮ. ಹೋಗುವಾಗ ಎದುರಿಗೆ ಒಬ್ಬ ಹುಡುಗ ಬರ್ತಾನೆ. ಇವ್ರು ನಡ್ಕೊಂತ ಹೋಗ ಒಂದು ಆ ಸರನ ಕಿತ್ಕೊಂಡು ಹೋಗ್ತಾರೆ. ಸರ ಕಿತ್ಕೊಂಡು ಅಲ್ಲಿಂದ ತಗೊಂಡು ಹೋಗ್ತಾನೆ. ಇವನು ಪ್ರಯತ್ನ ಮಾಡ್ತಾರೆ. ಅಕ್ಕಪಕ್ಕ ಎಲ್ಲಿ ಕೇಳಿದ್ರೆ ಓಡೋಗಿರ್ತಾನೆ. ಸೊ ಅದನ್ನು ನಮ್ಮ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸ್ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಎಲ್ಲರೂ ಭೇಟಿ ನೀಡ್ತೀವಿ. ಇನ್ಸ್ಪೆಕ್ಟರ್ ಭೇಟಿ ನೀಡ್ತಾರೆ, ನಮ್ಮ ಕ್ರೈಮ್ ತಂಡ, ಆಮೇಲೆ ನಾವು ಕೂಡ ಎಲ್ಲರೂ ಭೇಟಿ ನೀಡಿ ಅಲ್ಲಿ ಒಂದು CCTV ಫುಟೇಜನ್ನು ಅಲ್ಲೊಂದು ಲೋಕಲ್ಲಾಗಿ ನಮ್ಗೆ ಅದು ಬೇಕರಿ ಕಡೆಯೆಲ್ಲ ಒಂದು ಸಿಗ್ತದೆ. ಅದನ್ನೇ ಹಂಗೆ ನಾವು ಅದನ್ನು ಇಂಪ್ರೂವ್ ಮಾಡ್ತಾ ಬೇರೆ ಕಡೆಯೆಲ್ಲ ದಾರಿನಲ್ಲಿ ಎಲ್ಲೆಲ್ಲಿದ್ದಾವೆ CCTVಗಳು ಅದು ಇಂಪ್ರೂವ್ ಮಾಡ್ತಾ ಹೋದಾಗ ಟುವರ್ಡ್ಸ್ ಕಾರಕಿ ಕಡೆ ಹೋಗಿದ್ದೆಲ್ಲ ಗೊತ್ತಾಗ್ತದೆ. ಅದು ಎಲ್ಲ CCTVಗಳನ್ನ ಅದನ್ನೆಲ್ಲ ನೋಡ್ಕೊತ ಹೋದಾಗ ಒಂದು ಅದ್ರ ಮಾಹಿತಿ ಸಿಗ್ತದೆ. ನಮ್ಮ ಕ್ರೈಮ್ ತಂಡ, ಸಿಂಧನೂರು ನಗರ ಪೊಲೀಸ್ ಠಾಣೆ ಕ್ರೈಮ್ ತಂಡ ಇದೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಇದರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹಗಲು ಇರೋದು ಅವ್ರು ಮಳೆ ಸಾಯ್ತಾಯಿತ್ತು. ಹಗಲು ಇರೋದು ಎಲ್ಲಂದರೆ ಕಂಪ್ಲೀಟಾಗಿ ದುರ್ಗಪ್ಪ ಇವರೆಲ್ಲ ನೇತೃತ್ವದಲ್ಲಿ ಎಲ್ಲ ಕಡೆ ಬೆನ್ನತ್ತಿ ಅವ್ರನ್ನ ಆರೋಪಿಗಳು ಯಾರಂತ ಪತ್ತೆ ಹಚ್ಕೊಂಡು ಅದರಲ್ಲಿ 3 ಜನರ ದಸ್ತಗಿರಿ ಮಾಡ್ಕೊತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಆರಿಫ್ ಅಂತ ಒಬ್ಬನಿದ್ದಾನೆ, ಇನ್ನೊಬ್ಬನು ಸಿದ್ದರಾಮಪ್ಪ ಅಂತೇಳಿ, ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಅಂದರೆ ಇನ್ನು ಮೈನರ್ ಇರ್ತಾನೆ ಅವನು. ಸೊ ಇವನ್ನೆಲ್ಲರೂ ದಸ್ತಗಿರಿ ಮಾಡಿ ಮೈನರ್ ಇರುವಂಥ ಹುಡುಗನ್ನ ವಿಚಾರಣೆ ಮಾಡಲಾಗಿ ಮತ್ತು ನಗರದಲ್ಲಿ ಒಂದು 19 ಕಡೆ ಬೈಕ್ಗಳು ಕಳ್ತನ ಮಾಡಿ ಆ ಬೈಕ್ಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಕೊಟ್ಟಂಥ ಮಾಹಿತಿನ ಆಧರಿಸಿ ಇವರ ತಂಡ PI ಮತ್ತು ಇವರು ನಮ್ಮ ಕ್ರೈಮ್ ತಂಡ ಏನಿದೆ ಅವರೆಲ್ಲ ಸೇರಿ ಮಾಹಿತಿ ಆಧಾರದ ಮೇಲೆ 19 ಬೈಕ್ಗಳನ್ನ ಬೇರೆ ಕಡೆಯಿಂದ ವಶಪಡಿಸಿಕೊಂಡು ಅದನ್ನೆಲ್ಲ ಸೀಸ್ ಮಾಡ್ಕೊತಾರೆ. ಆಮೇಲೆ ಅದೇನು ಬಂಗಾರ ಹೋಗಿತ್ತು, ಬಂಗಾರ 31.87 ಗ್ರಾಮ್ ಅದು ಬಂಗಾರ, ಅಂದರೆ 3 ತೊಲೆಗಿಂತ ಹೆಚ್ಚು ತೊಲೆ ಇಂಟ್ಯಾಕ್ಟ್ ಏನು ಕಳ್ತನ ಆಗಿದೆ ಅದೇ ಮಾಲನ್ನು ಸಿಕ್ಕಿದೆ. ಆ ತಂಡಕ್ಕೆ ನಮ್ಮ SP ಸಾಹೇಬರು ಶ್ಲಾಘನೆ ಮಾಡಿದ್ದಾರೆ. ಅವ್ರಿಗೆ ಸೂಕ್ತ ಬಹುಮಾನ ನೀಡ್ತಂತ ಕೂಡ ಹೇಳಿದ್ದಾರೆ. ಕ್ಯಾಶ್ ಪ್ರೈಸ್ ಸರ್. ಇವಾಗ ಸರ್ ಮೂರು ಸೇರಿ ಬಂಗಾರನ ಮತ್ತು ಬೈಕ್ ಕಳ್ತನ ಮಾಡಿದ್ರೆ ಸರ್? ಇಲ್ಲ, ಇದರಲ್ಲಿ ಆರಿಫ್ ಮತ್ತು ಸಿದ್ದರಾಮಪ್ಪ ಇವರು ಇದಕ್ಕೆ ಯಾವುದು ಬಂಗಾರ ಸಾಮಾನ್ಯ ಕಳ್ತನ ಏನಾಗಿದೆಯಲ್ಲ, ರಾಬರಿ ಕೇಸ್, 3 ಜನನು ಕೂಡ ಇದರಲ್ಲಿ ಚೈನ್ ಸ್ನ್ಯಾಚಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬೈಕ್ನಲ್ಲಿ ಮಾತ್ರ ಒಬ್ಬನು ಭಾಗಿಯಾಗಿದ್ದಾರೆ. ಅಂದರೆ ಚೈನ್ ಹುಡ್ಕೊಂಡು ಹೋದಾಗ ಬೈಕ್ ಸಿಗೋದು? ಹೌದೌದು, ಚೈನನ್ನು ಹುಡ್ಕೊಂತ ಹೋದಾಗ ಅವನ್ನ ಹಿಡಿದ ಮೇಲೆ ಎನ್ಕ್ವೈರಿ ಮಾಡಿದಾಗ ಇವೆಲ್ಲ ಉಳಿದಿದ್ದೆಲ್ಲ ಪತ್ತೆ ಆಗಿದೆ.